ಒಂದು ದೊಡ್ಡ ಮಟ್ಟದಲ್ಲಿ ಸಭೆಯನ್ನು ಕೂಡ ನಡೆಸ್ತಾರೆ. ಆ ಪ್ಯಾಲೇಸ್ ಗ್ರೌಂಡ್ ಬಳಿಯಿಂದ ನಮ್ಮ ಸಹೋದರಿ ರಂಜಿತ್ ಜಾಯ್ನ್ ಆಗಿದ್ದಾರೆ. ರಂಜಿತ್, ಬಹಳ ಕುತೂಹಲ ಆಯ್ತು. ಅಮಿತ್ ಶಾ ಅವರು ಬಂದು ಒಂದು ಸಭೆಯನ್ನು ಮಾಡ್ತಾರೆ ಅಂತಂದರೆ ಅಲ್ಲೊಂದು ದೊಡ್ಡ ಮಟ್ಟದಲ್ಲಿ ವೇದಿಕೆಗಳು ಸಿದ್ಧವಾಗಿರುತ್ತೆ. ಈಗ ಅಲ್ಲಿ ಪ್ರಿಪ್ರೇಷನ್ ಹೇಗಿದೆ ಮಾಹಿತಿ ಕೊಡ್ಬೋದಾ ರಂಜಿತ್? ಖಂಡಿತವಾಗ್ಲೂ ಕೂಡ ನಾಗೇಂದ್ರ ಬಾಬು, ಲೋಕಸಭಾ ಚುನಾವಣೆಗೆ ರಂಗ ಸಜ್ಜಿಕೆಯನ್ನ ಮಾಡ್ತಾ ಇರುವಂತ ಬಿಜೆಪಿ, ಅದರಲ್ಲೂ ಕೂಡ ಅಮಿತ್ ಶಾ ಇವತ್ತು ರಾಜ್ಯದಲ್ಲಿ ಇಡೀ ದಿನ ಓಡಾಟವನ್ನ ಮಾಡ್ತಾರೆ. ಪ್ರಮುಖ ಘಟ್ಟ 11 ಗಂಟೆಗೆ ಅಮಿತ್ ಶಾ ಅವರು ಬರುವ ಜಾಗ ಪ್ಯಾಲೇಸ್ ಗ್ರೌಂಡ್ ನ ಈ ವೇದಿಕೆಯ ಮುಂಭಾಗದಲ್ಲಿ ನಾನಿದ್ದೀನಿ. ನಾಗೇಂದ್ರ ಬಾಬು, JDS ಒಂದು ಕಡೆಯಲ್ಲಿ, ಬಿಜೆಪಿ ಒಂದು ಕಡೆಯಲ್ಲಿ, ಇಬ್ಬರು ನಾಯಕರ ಫ್ಲೆಕ್ಸ್ ಅನ್ನ ವೇದಿಕೆ ಹಿಂಭಾಗದಲ್ಲಿ ಹಾಕಿ ಸಮನ್ವಯತೆ ಇದೆ ನಮ್ಮಲ್ಲಿ, ಇಬ್ರು ಕೂಡ ಮೈತ್ರಿಯಾಗಿ ಈ ಬಾರಿ ನಾವು ಒಂದು ಗಟ್ಟಿಯಾಗಿ ರಾಜ್ಯದಲ್ಲಿ ಅತಿ ಹೆಚ್ಚು ಸ್ಥಾನವನ್ನ ಗೆಲ್ತೀವಿ ಅನ್ನೋ ಸಂದೇಶ ಒಂದು ಕಡೆಯಲ್ಲಿ. ನಾಗೇಂದ್ರ ಬಾಬು, ಈ ಸಮಾವೇಶ, ಈ ಪ್ಯಾಲೇಸ್ ಗ್ರೌಂಡ್ ನಲ್ಲಿ ನಡೀತಾ ಇರುವಂತ ಈ ಸಮಾವೇಶ ಇದು ಕಾರ್ಯಕರ್ತರ ಸಮಾವೇಶ ಅಲ್ಲ, ಪ್ರಮುಖರ ಸಮಾವೇಶ. ಇದು ಬಿಜೆಪಿಯ ಈ ಬೂತ್ ಮಟ್ಟದ ಮೇಲ್ವಿಚಾರಕರು ಮತ್ತೆ ಅಧ್ಯಕ್ಷರು ಈ ಸಮಾವೇಶದಲ್ಲಿ ಭಾಗಿಯಾಗ್ತಾರೆ, ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾರೆ. ಒಂದು ವಿಧಾನಸಭಾ ಕ್ಷೇತ್ರದಿಂದ ಸುಮಾರು 150 ಜನ ಮೇಲ್ವಿಚಾರಕರು, ಅಧ್ಯಕ್ಷರು ಇರ್ತಾರೆ. ಹಾಗೆ 5 ಲೋಕಸಭಾ ಕ್ಷೇತ್ರ, ಬೆಂಗಳೂರು ಉತ್ತರ, ದಕ್ಷಿಣ ಹಾಗೆ ಕೇಂದ್ರ, ಅದ್ರ ಜೊತೆಗೆ ಚಿಕ್ಕಬಳ್ಳಾಪುರ ಸೇರಿದಂತೆ ಈ 5 ಲೋಕಸಭಾ ಕ್ಷೇತ್ರಗಳ ಪ್ರಮುಖರು ಇದರಲ್ಲಿ ಭಾಗಿಯಾಗ್ತಾರೆ. ಒಂದು ವಿಧಾನಸಭಾ ಕ್ಷೇತ್ರದಿಂದ 150 ಜನ ಅಂತ ಹೇಳಿದ್ರೆ 5 ಲೋಕಸಭಾ ಕ್ಷೇತ್ರದಿಂದ ಸುಮಾರು 1,000ದಿಂದ 1,500 ಒಂದೊಂದು ಲೋಕಸಭಾ ಕ್ಷೇತ್ರದಿಂದ ಟೋಟಲ್ ಆಗಿ 4,000ದಿಂದ 5,000 ಜನ ಈ ಸಮಾವೇಶದಲ್ಲಿ ಭಾಗಿಯಾಗುವಂತ ಸಾಧ್ಯತೆ ಇದೆ. ನಾಗೇಂದ್ರ ಬಾಬು, ಒಂದರ್ಥ ಮಾಡ್ಕೊಳ್ಬೇಕು, ಬಿಜೆಪಿ ಮತ್ತೆ JDS ಮೈತ್ರಿ ಮಾಡಿಕೊಂಡಾಗ ಕಾರ್ಯಕರ್ತರ ಮಟ್ಟದಲ್ಲಿ ಆ ಮೈತ್ರಿಯಲ್ಲಿ ಹೊಂದಾಣಿಕೆ ಆಗದೇ ಇದ್ದದ್ದು ನಾವು ನಮ್ಮ ಕಣ್ಣಿಗೆ ಕಾಣೋ ಹಾಗೆ ಕೆಲ ಭಾಗಗಳಲ್ಲಿ ಅಪಸ್ವರ ಮೂಡಿದ್ದನ್ನು ನಾವು ಕಂಡಿದ್ದೀವಿ. ಇವತ್ತು ಅಮಿತ್ ಶಾ ಅವರು ಬಂದಿರುವಂಥ ಉದ್ದೇಶವೂ ಕೂಡ ಅದೇ. ಆ ಮೈತ್ರಿಯಲ್ಲಿ ಹೊಂದಾಣಿಕೆಯನ್ನು ಮಾಡಬೇಕು, ಸಮನ್ವಯತೆಯನ್ನು ಮೂಡಿಸಬೇಕು. ಬೂತ್ ಮಟ್ಟದಲ್ಲಿ ಹೊಂದಾಣಿಕೆ ಆದಾಗ ಮಾತ್ರ ಒಂದು ಒಳ್ಳೆ ರಿಸಲ್ಟ್ ಬರಲಿಕ್ಕೆ ಸಾಧ್ಯ ಆಗುತ್ತೆ. ಆ ಕಾರಣದಿಂದ ಮೇಲ್ವಿಚಾರಕರು ಮತ್ತು ಬೂತ್ ಮಟ್ಟದ ಅಧ್ಯಕ್ಷರನ್ನು ಈ ಸಮಾವೇಶದಲ್ಲಿ ಅವರ ಜೊತೆಯಲ್ಲಿ ಮಾತಾಡುವ ಮೂಲಕ, ಅವರಿಗೊಂದು ಸಂದೇಶವನ್ನು ರವಾನೆ ಮಾಡುವ ಮೂಲಕ ಎಲ್ಲರೂ ಕೂಡ ಜೊತೆಯಾಗಿರಬೇಕು. ಕಾರ್ಯಕರ್ತರು ಯಾವುದೇ ಕಾರಣಕ್ಕೂ ಕೂಡ ಹೊಂದಾಣಿಕೆ ಇಲ್ಲದೆ ಅಥವಾ ಅದೊಂದು ರಿಸಲ್ಟ್ನಲ್ಲಿ ಯಾವುದೇ ತೊಂದರೆ ಆಗಬಾರ್ದು ಅನ್ನೋದು. ನಾಗೇಂದ್ರ ಬಾಬು ಕುರ್ಚಿ ಹಾಕಿದ್ದಾರೆ, ನೀವು ಹೇಳಿದ್ರಿ ತಯಾರಿ ಬಗ್ಗೆ ನಾವು ಮಾತಾಡ್ತಾ ಇದ್ವಿ. ಕುರ್ಚಿಗಳನ್ನು ಹಾಕಿದ್ದಾರೆ ಬಂದಿರುವಂಥ ಪ್ರಮುಖ ನಾಯಕರಿಗೆ ಕುಳಿತುಕೊಳ್ಳೋದಕ್ಕೆ. ಹಾಗೆ ವೇದಿಕೆ ಮುಂಭಾಗದಲ್ಲೂ ಕೂಡ ನೀವು ಗಮನಿಸಬಹುದು, ಸುಮಾರು 20ರಿಂದ 25 ಕುರ್ಚಿಗಳನ್ನು ಹಾಕಿ ಅಲ್ಲಿ ವೇದಿಕೆಯಲ್ಲಿ ಮುಂಭಾಗದಲ್ಲಿ ಕುಳಿತುಕೊಳ್ಳೋದಕ್ಕೂ ಕೂಡ ಆಸನದ ವ್ಯವಸ್ಥೆಯನ್ನು ಮಾಡಲಾಗಿದೆ. ಒಟ್ಟಾರೆ ತಾಜ್ ವೆಸ್ಟ್ ಎಂಡ್ ನಲ್ಲಿ ಮೀಟಿಂಗ್ ಅನ್ನು ಮುಗಿಸಿ, ಬ್ರೇಕ್ಫಾಸ್ಟ್ ಮೀಟಿಂಗ್ ಅನ್ನು ಮುಗಿಸಿ ನೇರವಾಗಿ ಸುಮಾರು 11 ಗಂಟೆ ಸುಮಾರಿಗೆ ಅಮಿತ್ ಶಾ ಅವರು ಇಲ್ಲಿಗೆ ಬರ್ತಾರೆ. 10 ಗಂಟೆಗೆ ಕಾರ್ಯಕ್ರಮ ಆರಂಭ ಆಗುತ್ತೆ. ಬಿಜೆಪಿಯ ನಾಯಕರುಗಳು ಮೊದಲು ವೇದಿಕೆಯಲ್ಲಿ ನೋಡಿ, ಈಗ ನೀವು ಹೇಳಿದಂತೆ 150 ಜನ ಒಂದು ವಿಧಾನಸಭಾ ಕ್ಷೇತ್ರದಿಂದ ಅಂತಂದ್ರೆ ಹತ್ರಲ್ಲೇ 35,000 ಆಗೋಯ್ತು. ಥ್ಯಾಂಕ್ ಯು ರಂಜಿತ್, ನಿಮ್ಮೆಲ್ಲ ಮಾಹಿತಿಗಾಗಿ. ಓಕೆ, ಇವತ್ತು ಒಂದು ಬ್ರೇಕ್ ಹೋಗೋದಕ್ಕಿಂತ ಮೊದಲು ಚಿಕ್ಕಬಳ್ಳಾಪುರ, ತುಮಕೂರು, ಚಿತ್ರದುರ್ಗ, ದಾವಣಗೆರೆ, ಬೀದರ್ ಮತ್ತು ಬೆಳಗಾವಿ ಜಿಲ್ಲಾ ನಾಯಕರ ಜೊತೆ ಸಭೆ ಮಾಡ್ತಾರೆ. ಇಲ್ಲೆಲ್ಲ ಒಂದು ರೀತಿಯಲ್ಲಿ ಭಯ ಇದೆ ಬಿಜೆಪಿಗೆ, ರೆಬೆಲ್ ಆಗಿಬಿಡ್ತಾರೆ ಅಂತೇಳಿ. ಆ ರೆಬೆಲ್ನೆಸ್ ಯಾವುದು ಕೂಡ ಅದನ್ನು ಕೂಡ ಅಂದರೆ ಅವರೆಲ್ಲ ಸಮಾಧಾನ ಪಡಿಸುವಂಥದ್ದು. ಈಗ ಚಿಕ್ಕಬಳ್ಳಾಪುರ ಅಲ್ಲಿ ಸುಧಾಕರ್ ಅವರಿಗೆ ಟಿಕೆಟ್ ಕೊಟ್ಟಿದ್ದಾರೆ. SR ವಿಶ್ವನಾಥ್ ಅಂತೂ ತೊಡೆ ತಟ್ಟು ನಿಂತು ಬಿಟ್ಟಿದ್ದಾರೆ. ನಾನಂತೂ ಹೋಗೋದಿಲ್ಲಪ್ಪ, ನಾನಂತೂ ಅವ್ರ ಜೊತೆ ನಾನು ಸಭೆ ಮಾಡಲ್ಲ ಎಲ್ಲೂ ಅಂತ ಹೇಳಿ. ಆಮೇಲೆ ಧೀರಜ್ ಮುನ್ರಾಜು ತಟಸ್ಥ ಆಗಿಬಿಟ್ಟಿದ್ದಾರೆ. MTB ನಾಗರಾಜ್ ಒಂದು ರೀತಿಯಲ್ಲಿ ರೆಬೆಲ್ ಇದ್ದಾರೆ. ತುಮಕೂರಲ್ಲಿ ಮಾಧುಸ್ವಾಮಿ ಏನು ಮಾಡ್ತಾರೆ ಗೊತ್ತಿಲ್ಲ. ಆಮೇಲೆ ಎಲ್ಲವೂ ಕೂಡ ಇಲ್ಲಿ ಏನು ಗೊತ್ತಾ, ಈಗ ಕಳೆದ ಬಾರಿ ತುಮಕೂರಲ್ಲಿ ಒಂದು 10,000 ಮತಗಳ ಅಂತರದಿಂದ ದೇವೇಗೌಡರು ಸೋತಿದ್ರು. ಯಾಕೆ ಸೋತರು? ಯಾಕೆಂತಂದರೆ KN ರಾಜಣ್ಣ ಅವರ ಮಧುಗಿರಿಯಲ್ಲಿ 70,000 ಲೀಡು ಯಾರಿಗೆ? BJP ಕ್ಯಾಂಡಿಡೇಟ್ಗೆ, ಬಸವರಾಜ್ ಅವರಿಗೆ. ಹಾಗಾಗಿ ನೇರವಾಗಿ ಹೇಳ್ಬಿಟ್ರು ಯಾರು ರಾಜಣ್ಣ, ನಾನು ದೇವೇಗೌಡರಿಗೆ ಸಪೋರ್ಟ್ ಮಾಡಲ್ಲ ಅಂತ. ಸೊ ಇಂಥ ಒಳಪಟ್ಟುಗಳಿದೆಯಲ್ಲ ಇಲ್ಲಿ ಇಲ್ಲಿ ಭಯ ಆಗೋದೇನು ಗೊತ್ತಾ, ನೀವು ಮತ್ತೊಬ್ಬರಿಗೆ ಈಶ್ವರಪ್ಪ ನಿಂತು ಗೆಲ್ತಾರ, ಆ ಪ್ರಶ್ನೆ ಅಲ್ಲ ಅದು. ನೀವು 5,000 ಓಟ್ ಗೆಲ್ಕೊಂಡ್ರೂ ಕೂಡ ಆಗುವಂಥ ಚೇಂಜಸ್. ಆದರೆ ಅಮಿತ್ ಶಾದೊಂದು ಈ ಬಾರಿ ಇದೊಂದು ದೊಡ್ಡ ಧೋರಣೆ ಏನಪ್ಪ ಅಂತಂದರೆ, ಯಾರೆಲ್ಲ ಬೇಸರಗೊಂಡಿದ್ದಾರೆ ಯಾರನ್ನು ಕರೆದು ಮಾತಾಡಿಸೋದಿಲ್ವಂತ. ಯಾಕೆ ಮಾತಾಡಿಸೋದಿಲ್ಲ ಅಂದರೆ, ನಿಮ್ಮನ್ನು ಮಾತಾಡಿಸಿದ್ರೆ ನಿಮ್ಗೆ ಅನಿಸ್ಬಿಡುತ್ತೋ ನಾವು ಎದುರುಬಿಟ್ಟಿದ್ದೀವಿ ಅಂತೇಳಿ. ಹಂಗೆಲ್ಲ ಎದರಕ್ಕಾಗಲ್ಲ ಅನ್ನೋ ರೀತಿಯಲ್ಲಿ ಒಂದು ಡಿಸಿಷನ್ ಮೇಕಿಂಗ್ ಮಾಡಿದ್ದಾರೆ. ನೀವೆಲ್ಲ ಸ್ಥಳೀಯರು ಅದನ್ನು ಮಾಡ್ಕೊಳ್ಳಿ.